ಸರಿ, ಆಮೇಲೆ ವಾಪಸ್ ತಂದು ಕೊಡ್ತೀನಿ. ಸರಿ ಆಯ್ತು. ಟೀಚರ್ಗೆ ಹೇಳು ನಾನು ಹುಷಾರಾದ್ಮೇಲೆ ಸ್ಕೂಲಿಗೆ ಬರ್ತೀನಿ ಅಂತ. ಪಲ್ಲವಿ ಅಕ್ಕ ಕಾಯ್ತಾ ಇರ್ತಾರೆ. ಟ್ಯೂಷನ್ಗೆ ಹೋಗ್ಬೇಕು. ಸರಿ, ಬರ್ತೀನಿ. ಆಯ್ತು. ನಾಗಲಕ್ಷ್ಮಿ ಮೇಘ್ನಾ, ನಾನು ಹೇಳಿದೆಲ್ಲ ಬರದ್ರಾ? ಅಕ್ಕ. ರಾಜೀವ, ನಿಮ್ ಕ್ಲಾಸಲ್ಲಿ ಏನ್ ಪಾಠ ಮಾಡಿದ್ರಿ ಇವತ್ತು? ಭಾರತದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಹೇಳ್ಕೊಟ್ರು ಅಕ್ಕ. ಹಾಗಾದ್ರೆ ಸ್ವತಂತ್ರ ಹೋರಾಟಗಾರರು ಯಾರ್ಯಾರಂತ ಹೇಳು. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಸರ್ದಾರ್ ವಲ್ಲಭಾಯ್ ಪಟೇಲ್, ಬಾಲ ಗಂಗಾಧರ್ ನಾಥ್ ತಿಲಕ್, ಜವಾಹರ್ಲಾಲ್ ನೆಹರು, ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ನಮ್ಮ ಪ್ರೀತಿಯ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ಅಷ್ಟೇ ಹೆಸರನ್ನ ಒಟ್ಟಿಗೆ ಹೇಳ್ತಿದ್ಯಾ ಅಂದ್ರೆ ಇವತ್ತು ಕ್ಲಾಸನ್ನ ಗಮನ ಇಟ್ಟು ಕೇಳಿಸ್ಕೊಂಡಿದ್ಯಾ ಅಂತ ಆಯ್ತು. ಹ್ಞೂ ಅಕ್ಕ, ಇವತ್ತಿಡೀ ದಿನ ಕಣ್ಣು ಕೂಡ ಮಿಟಿಕ್ಸ್ಲಿಲ್ಲ, ಹಂಗ್ ಕೂತಿದ್ದೆ ಕ್ಲಾಸ್ ರೂಮಲ್ಲಿ. ರಾಜೀವ, ಏನಾಯ್ತು? ಏನಾದ್ರೂ ಕೆಟ್ಟ ಕನ್ಸು ಬಿತ್ತೇನೋ? ಅಪ್ಪ ಕನಸಲ್ಲಿ ನನ್ನ ಜೊತೆ ಡ್ಯಾನ್ಸ್ ಮಾಡ್ತಾ ಇತ್ತು. ಇಷ್ಟಕ್ಕೆಲ್ಲ ಹೆದರ್ಕೊಂಡ್ರೆ ಹೆಂಗೆ? ಮಲ್ಕೋ, ಮಲ್ಕೋ. ಅಣ್ಣ, ಐಸ್ ಅಷ್ಟಣ್ಣ? ಕೋಲಾ ಆರೆಂಜ್ ಕುಲ್ಫಿ ಆಲ್ ಐಸ್ ಯಾವುದೇ ತೊಗೊಂಡ್ರು 5 ರೂಪಾಯಿಗೆ ಮಾತ್ರ. ಕೌನ್ಸವನಾ? आल इसके हो ना? क्या हुआ बेटा? ಐಸ್ ಕೆ ಕೇಳದೆ ಕಾಸ್ಕೆ ತೆಗ್ದೆ, ಈಗ ನೋಡಿದ್ರೆ ಗೌತಮ ಬುದ್ಧಗೆ ಜೇಸ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ಯಾ. ಓ, ನಿಮಗೆ ಆಲ್ ಐಸ್ಗೆ ಬೇಡ, ಆರೆಂಜ್ಗೆ ಬೇಕು? ಬೇಡ, ನಮ್ದು ಐಸ್ಗೆ ಚೆನ್ನಾಗಿಲ್ಲ ಅಂತ ತುಮಾರ ಲೆಕ್ಕೋ? ಆ ಥರ ಏನಲ್ಲ. ಅಬ್ಬ ಮುಜೆ ಮಾಲೂಮ್ ಹುವಾ ಸೋ. ನಿಮಗೆ ಐಸ್ ಕ್ರೀಮ್ಗೆ ಬೇಡ, ಚಾಕ್ಲೇಟ್ಗೆ ಬೇಕು. ಹಂಗೇನಿಲ್ಲ. ಮತ್ತೆ ಕ್ಯಾ ಹೋನಾ? ಓ, ನಿಮಗೆ ಆಟಗೆ ಸಾಮಾನು ಬೇಕು? ನಂಗೆ ಐಸು ಚಾಕ್ಲೇಟು ಏನೂ ಬೇಡ. ಛೋಟಾ ಬಚ್ಚೋಂಕು ಐಸ್ಗೆ ಅಂದರೆ ಪ್ಯಾರ್, ಚಾಕ್ಲೇಟ್ಗೆ ಅಂದರೆ ಪ್ರಾಣ. ಮತ್ತೆ ಕಾಸಿಗೆ ಇಟ್ಕೊಂಡು ಇನ್ನೇನು ತಗೊಬೇಕು? ಅಮ್ಮಂಗೆ ತಾಳಿ ಕೊಡಿಸ್ಬೇಕು. ಕ್ಯಾ? ತಾಳಿ? ಸರುದ್ದು ಮಂಗಲ್ಯ? ಛೋಟಾ ಬಚ್ಚ ಬಾಯಲ್ಲಿ
ಬಡೋं की बात अरे बेटा ಏನು ಅಂತ ಬರಾಬರ್ ಬೋಲೋ. अल्लाह तुम्हारे भला करे. ರಾಜೀವ ಯಾಕೋ ಕ್ಲಾಸಿಗೆ ಬರ್ತಾ ಇಲ್ಲ? ಮಿಸ್ ಅವ್ನಿಗೆ ಹುಷಾರಿಲ್ಲ ಮಿಸ್. ಅವನಿಗೆ ಹುಷಾರಿಲ್ಲ ಅಂತ ನಿನ್ಗೆಂಗೋ ಗೊತ್ತು? ಮಿಸ್ ಅವ್ನು ಮಂತಾಗ ಹೋಗಿದ್ದ, ಕಂಬಳಿ ಹೊತ್ಕೊಂಡು ಮಲಗಿದ್ದ. ಈ ನಡುವೆ ಯಾರೂ ಸಾಯ್ತಾನೇ ಇಲ್ಲ. ಹೆಣ ಬರಲಿಲ್ಲ ಅಂದರೆ ನಂಗೆ ಕಾಸು ಸಿಗಲ್ಲ. ಕಾಸು ಸಿಗಲಿಲ್ಲ ಅಂದರೆ ಅಮ್ಮಂಗೆ ತಾಳಿ ಕೊಡ್ಸೋಕ್ಕಾಗಲ್ಲ. ನಾನು ಸ್ಕೂಲ್ಗೂ ಹೋಗೋಕ್ಕಾಗಲ್ಲ. ದೇವ್ರೆ, ಯಾರೋ ಎಲ್ಲೆಲ್ಲೋ ಏನೇನೋ ಬಂದು ಸಾಯ್ತಾರೆ. ಇವರಲ್ಲಿ ಯಾರು ಸಾಯ್ತಾನೇ ಇಲ್ಲ. ದೇವ್ರೆ, ನನ್ನ ಮೇಲೆ ಕರುಣೆ ತೋರ್ಸಪ್ಪ. ನಾನು ನಮ್ಮಮ್ಮಂಗೆ ತಾಳಿ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಾನು ಚಿಕ್ಕ ಹುಡುಗ, ಈಗಲೇ ನನಗೆ ಯಾರೂ ಕೆಲಸ ಕೊಡಲ್ಲ. ನಂಗೆ ಗೊತ್ತಿರೋದು ಇದೊಂದೇ ದಾರಿ. ದಯವಿಟ್ಟು ಯಾರನ್ನಾದರೂ ಬೇಗ ಸಾಯಿಸಿ ನಂಗೆ ಜಾಸ್ತಿ ದುಡ್ಡು ಸಿಗೋ ಥರ ಮಾಡಪ್ಪ.